ನಮ್ಮ ಸಮಾಜದ ಬುಡದಲ್ಲೇ ಒಂದು ಹಳೆಯ ಉತ್ತರ ಸಿಗದ ಪ್ರಶ್ನೆ ಅಡಗಿದೆ. ಇದು ಅಧಿಕಾರದ ಸ್ವರೂಪವನ್ನೇ ಪ್ರಶ್ನಿಸುವ ಒಂದು ಒಗಟು. ಯಾರು ಯಾರನ್ನ ಕಂಟ್ರೋಲ್ ಮಾಡ್ತಾರೆ ಮತ್ತು ಆ ಕಂಟ್ರೋಲ್ ಮಾಡುವವರನ್ನ ಯಾರು ಕಂಟ್ರೋಲ್ ಮಾಡ್ತಾರೆ? ಬನ್ನಿ, ಈ ವಿಶ್ಲೇಷಣೆಯಲ್ಲಿ ಈ ಸಂಕೀರ್ಣ ಗಂಟನ್ನ ಬಿಡಿಸೋಕೆ ಪ್ರಯತ್ನಿಸೋಣ. ಈ ಪ್ರಶ್ನೆಯನ್ನ ಒಮ್ಮೆ ಕೇಳಿ. ಇದು ಕೇಳೋಕೆ ಸರಳ ಅನ್ಸಿದ್ರು ಕೇವಲ ಪದಗಳ ಆಟ ಅಲ್ಲ. ನಮ್ಮ ಸಂಸ್ಥೆಗಳು, ನಮ್ಮ ಸರ್ಕಾರಗಳು, ನಮ್ಮ ನ್ಯಾಯ ವ್ಯವಸ್ಥೆ ಇವೆಲ್ಲ ಹೇಗೆ ಕೆಲಸ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಇದು ಒಂದು ಮೂಲಭೂತ ಪ್ರಶ್ನೆಯನ್ನ ಎತ್ತುತ್ತೆ. ಹೌದು, ಇದನ್ನ ಕೇಳಿದ ತಕ್ಷಣ ಇದೇನಿದು ತಲೆಸುತ್ತು ತರ ಇದೆಯಲ್ಲ, ಇದಕ್ಕೆ ಕೊನೆನೇ ಇಲ್ವಾ ಅಂತ ಅನ್ಸ್ಬೋದು. ಒಬ್ಬರ ಮೇಲೆ ಇನ್ನೊಬ್ರು ಕಣ್ಣಿಡೋದು, ಹೀಗೆ ಹೋಗ್ತಾ ಇದ್ರೆ ಕೊನೆಯೇ ಇಲ್ವಲ್ಲ ಅಂತ ಅನಿಸೋದು ಸಹಜ. ಆದರೆ ಈ ಗೊಂದಲದ ಹಿಂದೆ ಒಂದು ಕಠಿಣ ಸತ್ಯ ಇದೆ. ಇದು ತಮಾಷೆ ಅಲ್ಲ, ನಮ್ಮ ವ್ಯವಸ್ಥೆಯ ಅಡಿಪಾಯದಲ್ಲೇ ಇರೋ ಒಂದು ದೊಡ್ಡ ಬಿರುಕು. ಈ ಸಮಸ್ಯೆಯ ಗಂಭೀರತೆಯನ್ನ ಅರ್ಥ ಮಾಡ್ಕೊಂಡು ನಾವು ಮುಂದಿನ ಹಂತಕ್ಕೆ ಹೋಗೋಣ. ಸರಿ, ನಮ್ಮ ಮೊದಲ ಭಾಗಕ್ಕೆ ಹೋಗೋಣ. ಇಲ್ಲಿ ನಾವು ಅಧಿಕಾರದ ಈ ವಿರೋಧಾಭಾಸವನ್ನ ಅಂದ್ರೆ ಈ ಇನ್ಫೈನೈಟ್ ಲೂಪನ್ನ ಅರ್ಥ ಮಾಡ್ಕೊಳ್ಳಕ್ಕೆ ಪ್ರಯತ್ನಿಸೋಣ. ಅಂದ್ರೆ ಹೇಗೆ ಹೆಚ್ಚು ಕಾವಲುಗಾರರನ್ನ ನೇಮಿಸೋದು ಹೊಣೆಗಾರಿಕೆಯನ್ನ ಹೆಚ್ಚು ಮಾಡೋ ಬದಲು ಅದನ್ನ ಇನ್ನಷ್ಟು ಕಡಿಮೆ ಮಾಡುತ್ತೆ ಅನ್ನೋದನ್ನ ನೋಡೋಣ. ಓಕೆ, ಈ ಅನಂತ ಹಿಂಜರಿತ ಅನ್ನೋ ಕಾನ್ಸೆಪ್ಟನ್ನ ಸ್ವಲ್ಪ ಡೀಟೇಲ್ ಆಗಿ ನೋಡೋಣ. ಅಂದ್ರೆ ಪ್ರತಿಯೊಂದು ಉತ್ತರವೂ ಇನ್ನೊಂದು ಪ್ರಶ್ನೆಗೆ ದಾರಿ ಮಾಡ್ಕೊಡುತ್ತೆ. ಇದನ್ನ ಹೀಗೆ ಯೋಚಿಸಿ ನೋಡಿ. ಒಂದು ಕಮಿಟಿಯನ್ನ ಮಾನಿಟರ್ ಮಾಡೋಕೆ ಇನ್ನೊಂದು ಕಮಿಟಿ, ಆ ಕಮಿಟಿಯನ್ನ ಮಾನಿಟರ್ ಮಾಡೋಕೆ ಮತ್ತೊಂದು, ಹೀಗೆ ಒಂದು ಎಂಡ್ ಇಲ್ಲದ ಚೈನ್ ಶುರುವಾಗುತ್ತೆ. ಆದ್ರೆ ಈ ಚೈನ್ನ ಕೊನೆಯಲ್ಲಿ ನಿಜವಾದ ಜವಾಬ್ದಾರಿ ಯಾರ್ದು ಅಂತ ಕೇಳಿದ್ರೆ ಉತ್ತರವೇ ಸಿಗೋದಿಲ್ಲ. ಹಾಗಾದ್ರೆ ಈ ಸಮಸ್ಯೆ ಆಕಸ್ಮಿಕವಾಗಿ ಆಗಿದ್ದಾ ಅಥವಾ ಉದ್ದೇಶಪೂರ್ವಕವಾಗಿ ಹೀಗೆ ಡಿಸೈನ್ ಮಾಡ್ಲಾಗಿದ್ಯಾ? ಬನ್ನಿ, ಇತಿಹಾಸದ ಪುಟಗಳನ್ನ ಒಮ್ಮೆ ತಿರುವಿ ನೋಡೋಣ. ಅಲ್ಲಿ ಈ ಕಾವಲು ವ್ಯವಸ್ಥೆಯ ಮೂಲ ಉದ್ದೇಶವೇ ಬೇರೆ ಆಗಿತ್ತು ಅನ್ನೋ ಆಘಾತಕಾರಿ ಸತ್ಯ ನಮಗೆ ಗೊತ್ತಾಗಬಹುದು. ಕಾಲ ಬದಲಾದಂತೆ ಅಧಿಕಾರದ ಸ್ವರೂಪ ಹೇಗೆಲ್ಲ ಬದಲಾಯಿತು ಅಂತ ನೋಡಿ. ಮೊದಲು ಬುಡಕಟ್ಟು ಸಮುದಾಯಗಳಲ್ಲಿ ಒಬ್ರಿಗೊಬ್ರು ನಂಬಿಕೆ ಮೇಲೆ ಅಧಿಕಾರ ನಡೀತಿತ್ತು. ಆಮೇಲೆ ಊಳಿಗೆ ಮಾನ್ಯ ಪದ್ಧತಿ ಬಂತು. ಆದರೆ ದೊಡ್ಡ ಬದಲಾವಣೆ ಆಗಿದ್ದು ವಸಾಹತುಶಾಹಿ ಕಾಲದಲ್ಲಿ. 1861ರ ಭಾರತೀಯ ಪೊಲೀಸ್ ಕಾಯ್ದೆನ ತಂದಿದ್ದೇ ಜನರಿಗೆ ಸೇವೆ ಮಾಡೋಕಲ್ಲ, ಬದಲಾಗಿ ಜನರನ್ನ ಹತ್ತಿಕ್ಕಿ ಆಡಳಿತಗಾರರ ಅಧಿಕಾರವನ್ನ ಕಾಪಾಡೋಕ್ಕೆ. ಆ ಇತಿಹಾಸದ ನೆರಳು ಇವತ್ತಿಗೂ ನಮ್ಮೇಲೆ ದಟ್ಟವಾಗಿದೆ. ಇವತ್ತಿನ ಮೇಲ್ವಿಚಾರಣಾ ಸಂಸ್ಥೆಗಳು ಯಾಕೆ ಕೊನೆಗೆ ತಾವು ಯಾರನ್ನ ಪ್ರಶ್ನಿಸಬೇಕೋ ಅವರನ್ನೇ ರಕ್ಷಿಸೋಕೆ ನಿಲ್ತವೆ? ಇದೊಂದು ಮರೀಚಿಕೆ ಯಾಕಾಗುತ್ತೆ ಅನ್ನೋದನ್ನ ನೋಡೋಣ. ಈಗ ನೋಡಿ, ಭರವಸೆ ಏನು, ವಾಸ್ತವ ಏನು ಅಂತ. ಪೇಪರ್ ಮೇಲೆ ಪೊಲೀಸ್ ಇಲಾಖೆಯ ಆಂತರಿಕ ತನಿಖೆ ನಿಷ್ಪಕ್ಷಪಾತವಾಗಿರುತ್ತೆ ಅಂತ ಬರೆದಿರುತ್ತೆ. ಆದ್ರೆ ನಿಜವಾಗ್ಲೂ ಏನಾಗುತ್ತೆ? ಅದೇ ರೀತಿ ಸಿಬಿಐನಂಥ ಸಂಸ್ಥೆಗಳನ್ನ ಪಂಜರದ ಗಿಳಿ ಅಂತ ಸುಪ್ರೀಂ ಕೋರ್ಟೇ ಯಾಕೆ ಕರೀತು? ಇಲ್ಲೇ ನಮ್ಗೆ ಉತ್ತರ ಸಿಗುತ್ತೆ. ಭರವಸೆಗೂ ವಾಸ್ತವಕ್ಕೂ ಅಜಗಜಾಂತರ ವ್ಯತ್ಯಾಸ. ಈ ಹಂತದಲ್ಲಿ ಎಲ್ಲರಿಗೂ ಒಂದು ಪ್ರಶ್ನೆ ಕಾಡುತ್ತೆ. ಸರಿ, ಸಿಸ್ಟಮ್ ಸರಿಯಿಲ್ಲ, ಆದ್ರೆ ಆ ಸಿಸ್ಟಮ್ ಒಳಗೆ ಪ್ರಾಮಾಣಿಕ ಜನ ಇರ್ತಾರಲ್ವಾ, ಅವರೆಲ್ಲ ಯಾಕೆ ಸುಮ್ಮನಿರ್ತಾರೆ? ಇದರ ಹಿಂದೆ ವ್ಯವಸ್ಥೆಯ ದೋಷ ಮಾತ್ರವಲ್ಲ, ಆಳವಾದ ಮಾನಸಿಕ ಒತ್ತಡಗಳು ಕೆಲಸ ಮಾಡುತ್ತವೆ. ಒಬ್ಬ ಪ್ರಾಮಾಣಿಕ ಅಧಿಕಾರಿಯ ಮುಂದೆ ಇರೋ ಆಯ್ಕೆಗಳನ್ನ ನೋಡಿ. ಒಂದ್ಕಡೆ ಸತ್ಯ ಮಾತಾಡಿದ್ರೆ ಕೆಲ್ಸ ಹೋಗುತ್ತೆ, ಸಮಾಜದಲ್ಲಿ ಕೆಟ್ಟ ಹೆಸರು ಬರುತ್ತೆ, ಪ್ರಾಣಕ್ಕೂ ಅಪಾಯ ಬರಬಹುದು. ಇನ್ನೊಂದ್ಕಡೆ ಸುಮ್ನಿದ್ರೆ ಸಾಕು, ಕೆಲ್ಸ ಸೇಫ್, ಸಿಸ್ಟಮ್ ಕೂಡ ನಮ್ಮನ್ನ ಕಾಪಾಡತ್ತೆ. ಎಂಥ ಕಠಿಣ ಪರಿಸ್ಥಿತಿ ಅಲ್ವಾ? ಸರಿ, ಇಷ್ಟೆಲ್ಲಾ ಸಮಸ್ಯೆಗಳನ್ನ ನೋಡಿದ್ವಿ. ಹಾಗಾದ್ರೆ ಇದಕ್ಕೆ ಪರಿಹಾರವೇ ಇಲ್ವಾ? ಖಂಡಿತ ಇದೆ. ಬನ್ನಿ, ಕೇವಲ ನಿಯಂತ್ರಣದ ಬಗ್ಗೆ ಮಾತಾಡೋದನ್ನ ಬಿಟ್ಟು ನಿಜವಾದ ಹೊಣೆಗಾರಿಕೆಯನ್ನ ಹೇಗೆ ತರಬಹುದು ಅನ್ನೋ ಒಂದು ಬ್ಲೂ ಪ್ರಿಂಟನ್ನ ನೋಡೋಣ. ಈ ಪರಿಹಾರ 3 ಮುಖ್ಯ ಪಿಲ್ಲರ್ಗಳ ಮೇಲೆ ನಿಂತಿದೆ. ನಂಬರ್ 1, ನಿಜವಾಗಿಯೂ ಸ್ವತಂತ್ರವಾಗಿರೋ ಸಂಸ್ಥೆಗಳನ್ನ ಕಟ್ಟೋದು. ನಂಬರ್ 2, ನಿಮ್ಮ ಹಾಗೆ ಸಾಮಾನ್ಯ ನಾಗರಿಕರಿಗೆ ಅಧಿಕಾರ ಕೊಡೋದು. ಮತ್ತು ನಂಬರ್ 3, ಟೆಕ್ನಾಲಜಿಯನ್ನ ಪಾರದರ್ಶಕತೆ ತರೋಕೆ ಬಳಸೋದು. ಇಲ್ಲಿ ನೋಡಿ, ಟೆಕ್ನಾಲಜಿ ಅಂದ್ರೆ ಕೇವಲ ಜನರ ಮೇಲೆ ಕಣ್ಣಿಡೋದು ಅಂತ ಅಲ್ಲ, ಅದನ್ನ ಸತ್ಯವನ್ನ ಹೊರಗೆಳೆಯೋಕ್ಕೂ ಬಳಸಬಹುದು. ಉದಾಹರಣೆಗೆ ಬ್ಲಾಕ್ ಚೈನ್ ಅಥವಾ ಐಪೇಡ್ ಬ್ರೈಬ್ ಅಂತ ಒಂದು ಆಪ್ ಇದೆ ಗೊತ್ತಾ? ಈ ಥರದ ಟೂಲ್ಸ್ ಅಧಿಕಾರವನ್ನ ಜನರ ಕೈಗೆ ಕೊಡುತ್ತೆ. ಇದು ನಿಜಕ್ಕೂ ಒಂದು ಗೇಮ್ ಚೇಂಜರ್. ಆದ್ರೆ ಒಂದು ನಿಮಿಷ, ಎಷ್ಟೇ ಒಳ್ಳೆ ಕಾನೂನೋ ಎಷ್ಟೇ ಸೂಪರ್ ಟೆಕ್ನಾಲಜಿ ತಂದ್ರೂ ಕೊನೆಗೆ ಎಲ್ಲವೂ ನಿಲ್ಲೋದು ಒಂದೇ ಒಂದು ವಿಷಯದ ಮೇಲೆ. ಅದು ಹೊರಗಲ್ಲ, ನಮ್ಮೆಲ್ಲರ ಒಳಗಿರೋದು. ಅದೇ ನಮ್ಮ ಆತ್ಮಸಾಕ್ಷಿ, ನಮ್ಮ ಕಾನ್ಷಿಯನ್ಸ್. ನೋಡಿ, ಈ ಆತ್ಮಸಾಕ್ಷಿಯ ಮಾತು ಇವತ್ತು ನಿನ್ನೆಯದಲ್ಲ. ನಮ್ಮ ಭಾರತದ ಧರ್ಮ ಪರಿಕಲ್ಪನೆ ಹೇಳೋದು ಅದನ್ನೇ, ನೀನೇ ನಿನ್ನ ಸಾಕ್ಷಿ ಅಂತ.
ಆಫ್ರಿಕಾದ ಉಬುಂಟು ತತ್ವ, ಗ್ರೀಕರ ಸ್ಟೋಯಿಸಿಸಂ ಎಲ್ಲ ಹೇಳೋದು ಒಂದೇ: ಹೊರಗಿನ ನಿಯಮಕ್ಕಿಂತ ಒಳಗಿನ ನೈತಿಕತೆ ದೊಡ್ಡದು. ಹಾಗಾಗಿ ಕೊನೆಗೆ ನಾವು ಅರ್ಥ ಮಾಡಿಕೊಳ್ಬೇಕಾಗಿರೋದು ಏನು ಅಂದ್ರೆ, ಪರಿಹಾರ ಕೇವಲ ಉತ್ತಮ ರೂಲ್ಸ್ ಮಾಡೋದ್ರಲ್ಲಿಲ್ಲ, ಬದಲಾಗಿ ಉತ್ತಮ ಮೌಲ್ಯಗಳನ್ನ, ನೈತಿಕತೆಯನ್ನ ಬೆಳೆಸೋ ಸಂಸ್ಕೃತಿಯನ್ನ ಕಟ್ಟೋದ್ರಲ್ಲಿದೆ. ಹೊಣೆಗಾರಿಕೆ ಅನ್ನೋದು ಕಾನೂನ್ ಮಾತ್ರ ಅಲ್ಲ, ಅದೊಂದು ನೈತಿಕ ಜವಾಬ್ದಾರಿ. ಹಾಗಾದ್ರೆ ಕಾವಲುಗಾರರಿಗೆ ಯಾರು ಕಾವಲು ಅನ್ನೋ ಪ್ರಶ್ನೆಗೆ ವಾಪಸ್ ಬರೋಣ. ಇದಕ್ಕೆ ಉತ್ತರ ಒಬ್ಬ ವ್ಯಕ್ತಿ ಅಥವಾ ಒಂದು ಸಂಸ್ಥೆ ಅಲ್ಲವೇನೋ. ಬಹುಶಃ ಉತ್ತರ ನಾವೆಲ್ಲರೂ. ಅಧಿಕಾರವನ್ನ ಒಬ್ಬರಿಗೆ ಕೊಡೋ ಬದಲು ನಾವೆಲ್ಲರೂ ಅದರಲ್ಲಿ ಒಂದು ಸಣ್ಣ ಭಾಗವನ್ನ ಹಂಚ್ಕೊಂಡು ಒಬ್ಬರಿಗೊಬ್ಬರು ಕಾವಲುಗಾರರಾದ್ರೆ ಬಹುಶಃ ಅದೇ ನಿಜವಾದ ಪರಿಹಾರ. ಇದರ ಬಗ್ಗೆ ಯೋಚಿಸಿ.